Very good evening to all my dear viewers. Welcome to my YouTube channel. This is Professor Arun Reddy here. Please do watch, subscribe to my channel. In the previous class of company law and administrative subject, I have discussed the meaning and definition of a prospectus. ಕಂಪ್ನಿಯ ಪರಿಚಯ ಪತ್ರಿಕೆಯ ಅರ್ಥ ಮತ್ತು ವ್ಯಾಖ್ಯಾನದ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ದೀವಿ. In today's class, we'll discuss the next part and very important part, that is ಕಂಟೆಂಟ್ಸ್ ಆಫ್ ಪ್ರಾಸ್ಪೆಕ್ಟಸ್ ಅಂತ ನಾವಲ್ಲಿ ಕರಿತೀವಿ. ಇದು ಬಹಳನೇ ಮುಖ್ಯವಾದಂಥ ಕ್ವಶನ. ಕಂಟೆಂಟ್ಸ್ ಆಫ್ ಪ್ರಾಸ್ಪೆಕ್ಟಸ್ ಅಂದ್ರೆ ಏನು? ಪರಿಚಯ ಪತ್ರಿಕೆಯು ಒಳಗೊಂಡಿರುವ ಅಂಶಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಸೊ ಹಂಗಾದ್ರೆ ಪ್ರಾಸ್ಪೆಕ್ಟಸ್ ಕಂಟೆಂಟ್ಸ್ ನೋಡೋಕ್ಕಿಂತ ಮುಂಚೆ, ಪ್ರಾಸ್ಪೆಕ್ಟಸ್ ಇಟ್ ಈಸ್ ಅ ಗೇಟ್ವೇ of a company to investor. Please understand the word prospectus. It is a gateway to investors about company's information. ಕಂಪ್ನಿಯ ಮಾಹಿತಿಯ ಬಗ್ಗೆ ಹೊರಗಿನ ವ್ಯಕ್ತಿಗಳಿಗೆ ಸಿಗತಕ್ಕಂತಹ ಒಂದು ಮಾರ್ಗ ಅಂತ ನಾವಲ್ಲಿ ಕರಿತೀವಿ. That's why always the promoters and the board of directors try very hard to prepare the prospectus in such a way that it should be attract to shareholders. Why? Because it include each and every information of a company. That's why if the shareholders are not attracted, what will happen? Our shares should not be sold. That's why promoter and director make more efforts for sales of a company. ಸೊ ಹಾಗಾಗಿ ಕಂಪ್ನಿ ಮಾರಾಟದ ಬಗ್ಗೆ, ಷೇರಿನ ಮಾರಾಟದ ಬಗ್ಗೆ ಪ್ರವರ್ತಕರು ಮತ್ತು ನಿರ್ದೇಶಕರು ಅತಿ ಅವಿರತವಾದ ಪರಿಶ್ರಮವನ್ನು ಪಡ್ತಾರೆ. ಹಾಗಾಗಿ ಪ್ರವರ್ತಕರು ಮತ್ತು ನಿರ್ದೇಶಕರ ಪ್ರಯತ್ನದ ಬಹಳ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಪ್ರವರ್ತಕರು ಮತ್ತು ನಿರ್ದೇಶಕರು ಕಂಪ್ನಿಯ ಪರಿಚಯ ಪತ್ರಿಕೆಯನ್ನು ನೀಟಾಗಿ ಚೆನ್ನಾಗಿ ಪ್ರಿಪೇರ್ ಮಾಡಿರ್ತಾರೆ. ಯಾಕಂದ್ರೆ ಕಂಪ್ನಿಯ ಎಲ್ಲ ಮಾಹಿತಿಗಳು ಅದರಲ್ಲಿ ಅಡಕವಾಗಿರುತ್ತವೆ. ಹಾಗಾಗಿ ಪ್ರವರ್ತಕರು ಮತ್ತು ನಿರ್ದೇಶಕರು ಪರಿಶ್ರಮ ಪಟ್ಟು ಪರಿಚಯ ಪತ್ರಿಕೆಯನ್ನು ತಯಾರಿಸುತ್ತಾರೆ. ಹಾಗಾದರೆ ಏನಿರ್ಬೋದು? ಅಕಾರ್ಡಿಂಗ್ ಟು ಸೆಕ್ಷನ್ 56, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್. ಅಕಾರ್ಡಿಂಗ್ ಟು ಸೆಕ್ಷನ್ 56, ಕಲಮು 56ರ ಪ್ರಕಾರ, ಅಕಾರ್ಡಿಂಗ್ ಟು ಸೆಕ್ಷನ್ 56, every prospectus issued on behalf of a company, every prospectus include on behalf of a company, ಕಂಪ್ನಿಯ ಪರವಾಗಿ ನೀಡಿಕೆ ಮಾಡಿರತಕ್ಕಂಥ ಪರಿಚಯ ಪತ್ರಿಕೆಯು ಒಳಗೊಂಡಿರಬೇಕು. ಎವ್ರಿ ಕಂಪ್ನಿ ಮಸ್ಟ್ ಆ್ಯಂಡ್ ಶುಡ್ ಇನ್ಕ್ಲೂಡ್. ನೋ ಪಾಯಿಂಟ್, ಅಕಾರ್ಡಿಂಗ್ ಟು 56 ಆಫ್ ಕಂಪ್ನಿ ಆ್ಯಕ್ಟ್, ಎವ್ರಿ ಪ್ರಾಸ್ಪೆಕ್ಟಸ್ ಇನ್ಕ್ಲೂಡ್ ಅನ್ನಂಗೆ ಪರಿಚಯ ಪತ್ರಿಕೆಯು ಒಳಗೊಂಡಿರಬೇಕು. ಅದರ ಪ್ರಕಾರ ರೀ ಕಲಮು 56ರ ಪ್ರಕಾರ ಏನನ್ನು ಒಳಗೊಂಡಿರಬೇಕು ಅಂದ್ರೆ, ದೇರ್ ಆರ್ 3 ಇಂಪಾರ್ಟೆಂಟ್ ಪಾರ್ಟ್ಸ್ ವಿಚ್ ವಿ ರಿಮೆಂಬರ್. ನಂಬರ್ 1, ಮ್ಯಾಟರ್ಸ್ ಕಂಟೈನ್ ಇನ್ ಪಾರ್ಟ್ 1 ಆಫ್ ಶೆಡ್ಯೂಲ್ 2 ಆಫ್ ಕಂಪ್ನಿ ಆ್ಯಕ್ಟ್. ಐ ರಿಪೀಟ್ ಒನ್ಸ್ ಅಗೇನ್. ಮ್ಯಾಟರ್ ಕಂಟೈನ್ ಇನ್ ಪಾರ್ಟ್ 1 ಆಫ್ ಶೆಡ್ಯೂಲ್ 2 ಆಫ್ ಕಂಪ್ನಿ ಆ್ಯಕ್ಟ್ ಅಂದರೆ ಏನು ರೀ? ಶೆಡ್ಯೂಲ್ 2 ಕಂಪ್ನಿ ಕಾಯ್ದೆಯ ಮೊದಲನೇ ಭಾಗ ಅಂತ ಕರಿತೀವಿ. ಅಂದರೆ ಶೆಡ್ಯೂಲ್ 2 ಕಂಪ್ನಿ ಕಾಯ್ದೆಯ ಮೊದಲನೆಯ ಭಾಗ ಒಳಗೊಂಡಿರುವ ಅಂಶಗಳು ಅಂದರೆ ಮ್ಯಾಟರ್ 1 ಆಫ್ ಕಂಪ್ನಿ ಆ್ಯಕ್ಟ್ 2013 ಆಫ್ ಶೆಡ್ಯೂಲ್ 2. ಸೊ ನೆನಪಿಟ್ಕೊಳ್ಳಿ, ಭಾಗ 2 ಶೆಡ್ಯೂಲ್ ಅಂದರೆ ಭಾಗ 2 ಕಂಪ್ನಿ ಕಾಯ್ದೆಯ ಮೊದಲನೆಯ ಭಾಗದ ವಿಷಯಗಳು ಅನ್ನೋ ಮೊದಲನೆಯ ಭಾಗದ ವಿಷಯಗಳು ಮ್ಯಾಟರ್ 1. ನಂಬರ್ 2, ಮ್ಯಾಟರ್ ಆ್ಯಂಡ್ ರಿಪೋರ್ಟ್ಸ್ ಕಂಟೈನ್ ಇನ್ ಪಾರ್ಟ್ 2 ಆಫ್ ಶೆಡ್ಯೂಲ್ 2. ನೋಡಿ, ಶೆಡ್ಯೂಲ್ 2 ಪಾರ್ಟ್ 1 ಫಸ್ಟ್ ಮ್ಯಾಟರ್, ಶೆಡ್ಯೂಲ್ 2 ಪಾರ್ಟ್ 2. ನೋ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್. ಮೊದಲನೇದು ಪಾರ್ಟ್ 1 ಆಫ್ ಶೆಡ್ಯೂಲ್ 2, ಎರಡನೇದು ಪಾರ್ಟ್ 2 ಆಫ್ ಶೆಡ್ಯೂಲ್ 2. ಓಕೆ, ಅಂದರೆ ಫಸ್ಟ್ ಪಾಯಿಂಟ್ ಶೆಡ್ಯೂಲ್ 2 ಅಂತಲೇ ಇರ್ತೈತಿ ಪ್ರಾಸ್ಪೆಕ್ಟಸ್ಗೆ. ಓಕೆ, ಪ್ರಾಸ್ಪೆಕ್ಟಸ್ಗೆ ಶೆಡ್ಯೂಲ್ 2 ಒಳಗೆ ಎರಡದು, ಪಾರ್ಟ್ 1 ಆಫ್ ಶೆಡ್ಯೂಲ್ 2, ಸೆಕೆಂಡ್ ಒನ್ ಪಾರ್ಟ್ 2 ಆಫ್ ಶೆಡ್ಯೂಲ್ 2. ಸೊ ಇದು ಎರಡನೇ ಪಾಯಿಂಟ್. ನಂಬರ್ 3, ಡಿಸ್ಕ್ಲೋಸರ್ ಆ್ಯಸ್ ಪರ್ ದ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಗೈಡ್ಲೈನ್ಸ್. ನಂಬರ್ 3, ಮೂರನೇದೇನು? ಅಕಾರ್ಡಿಂಗ್ ಟು ಸೆಬಿ ಗೈಡ್ಲೈನ್ಸ್ ಅಂತ. ಅಕಾರ್ಡಿಂಗ್ ಟು ಸೆಬಿ ಗೈಡ್ಲೈನ್ಸ್. Why it is a SEBI guidelines? Because SEBI is a regulator of stock market. That's why our company shares should be always there in a stock market. ಪ್ರಾಸ್ಪೆಕ್ಟಸ್ ಇರುತ್ತೆ, ಹಾಗಾಗಿ SEBI ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕು. ಸೊ ಮುಖ್ಯವಾದಂಥ 3 ಪಾರ್ಟ್ ಯಾವುದು? ಪಾರ್ಟ್ 1 ಆಫ್ ಶೆಡ್ಯೂಲ್ 2 ಆಫ್ ಕಂಪ್ನಿ ಆ್ಯಕ್ಟ್, ಪಾರ್ಟ್ 2 ಆಫ್ ಶೆಡ್ಯೂಲ್ 2 ಆಫ್ ಕಂಪ್ನಿ ಆ್ಯಕ್ಟ್ ಆ್ಯಂಡ್ ಅಕಾರ್ಡಿಂಗ್ ಟು SEBI ಆ್ಯಕ್ಟ್. ಓಕೆ, ಇಷ್ಟು ನೆನಪಿಟ್ಕೊಳ್ಳಿ. ಸೊ ಭಾಗ 1 ಭಾಗ 2ರ ಕಾಯ್ದೆಯ ಪ್ರಕಾರ, ಭಾಗ 2 ಭಾಗ 2ರ ಕಾಯ್ದೆಯ ಪ್ರಕಾರ ಹಾಗೂ ಸೆಬಿಯ ಕಾಯ್ದೆಯ ಪ್ರಕಾರ ಅಂತ ನಾವಲ್ಲಿ ಕರಿತೀವಿ. ಸೊ ಲೆಟ್ ಅಸ್ ಡಿಸ್ಕಸ್ ದ ಫಸ್ಟ್ ಪಾರ್ಟ್, ದಟ್ ಈಸ್ ಪಾರ್ಟ್ 1 ಆಫ್ ಶೆಡ್ಯೂಲ್ 2 ಆಫ್ ಕಂಪ್ನಿ ಆ್ಯಕ್ಟ್ 2013. So I'll repeat once again,
ಪಾರ್ಟ್ 1 ಶೆಡ್ಯೂಲ್ 2 ಆಫ್ ಕಂಪ್ನಿ ಆ್ಯಕ್ಟ್ 2013. ಕಂಪ್ನಿ ಕಾಯ್ದೆ 2013ರ ಅಧಿನಿಯಮದಂತೆ ಮೊದಲನೆಯ ಭಾಗದ ಬಗ್ಗೆ ನಾವು ನೋಡೋಣ. ಸೊ ಅದ್ರೊಳಗೆ ಏನಿರುತ್ತೆ ಅಂದ್ರೆ ಫಸ್ಟ್ ಒನ್ ಈಸ್ ಜನರಲ್ ಇನ್ಫಾರ್ಮೇಷನ್. ಪ್ಲೀಸ್ ರಿಮೆಂಬರ್ ಆ್ಯಂಡ್ ನೋಟ್ ಡೌನ್. ಫಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಈಸ್ ಜನರಲ್ ಇನ್ಫಾರ್ಮೇಷನ್. ಹೆಡಿಂಗ್ ಈಸ್ ಜನರಲ್ ಇನ್ಫಾರ್ಮೇಷನ್, ಸಾಮಾನ್ಯ ಮಾಹಿತಿ. ಜನರಲ್ ಇನ್ಫಾರ್ಮೇಷನ್ ಅಂದರೆ ಏನು ರೀ? ಸಾಮಾನ್ಯ ಮಾಹಿತಿ. ಇದ್ರೊಳಗೆ ಏನಿರಬೇಕು? ನಂಬರ್ 1, ಪ್ಲೀಸ್ ನೋಟ್ ಡೌನ್. ನಂಬರ್ 1, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಅ registered office of a company. I'll repeat once again. Name and address of registered office of a company. In simple word, name and location of a company where you are started. ಇಷ್ಟು ನೆನ್ಪಿಟ್ಕೊಳ್ಳಿ. ನಿಮ್ಮ ಕಂಪ್ನಿ ಹೆಸರು ಹಾಗೂ ನಿಮ್ಮ ಕಂಪ್ನಿಯ ವಿಳಾಸ. ಫಸ್ಟ್ ಪಾಯಿಂಟ್ ಏನು ನೆನ್ಪಿಟ್ಕೋಬೇಕ್ರಿ? ನಿಮ್ಮ ಕಂಪ್ನಿಯ ಹೆಸರೇನು ಹಾಗೂ ನಿಮ್ಮ ಕಂಪ್ನಿಯ ವಿಳಾಸ ಎಲ್ಲಿದೆ ಅನ್ನೋದನ್ನು ಒಳಗೊಂಡಿರಬೇಕು. ಜನರಲ್ ಇನ್ಫಾರ್ಮೇಷನ್ ಒಳಗೆ, ಸಾಮಾನ್ಯ ಮಾಹಿತಿ ಒಳಗೆ ಮೊದಲನೇ ಮಾಹಿತಿ ಯಾವುದು ಅಂದ್ರೆ ನೇಮ್ ಆಫ್ ಅ ಕಂಪ್ನಿ ಆ್ಯಂಡ್ ರಿಜಿಸ್ಟರ್ಡ್ ಆಫೀಸ್ ಆಫ್ ಅ ಕಂಪ್ನಿ ವೇರ್ ಇಟ್ ಈಸ್ ಸಿಚುವೇಟೆಡ್. ನಿಮ್ಮ ಕಂಪ್ನಿಯ ಹೆಸರೇನು, ನಿಮ್ಮ ಕಂಪ್ನಿಯ ವಿಳಾಸ ಏನು, ನಿಮ್ಮ ಕಂಪ್ನಿ ಎಲ್ಲಿ ಬರುತ್ತದೆ ಅನ್ನೋ ಮಾಹಿತಿ ಅದರಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್, ಇನ್ಫೋಸಿಸ್ ಕಂಪ್ನಿ ಎಲೆಕ್ಟ್ರಿಸಿಟಿ ಆಫ್ ಬೆಂಗಳೂರು, ಲೈಕ್ ದ್ಯಾಟ್. ಅಂದರೆ ಇನ್ಫೋಸಿಸ್ ಕಂಪ್ನಿ ಮೈಸೂರು ಅಂದರೆ ಕಂಪ್ನಿ ಹೆಸರು ಇನ್ಫೋಸಿಸ್, ಇರೋದು ಮೈಸೂರು. ಈ ರೀತಿ ನಿಮ್ಮ ಕಂಪ್ನಿ ಹೆಸರು ಇರಬೇಕು ಹಾಗೂ ನಿಮ್ಮ ಕಂಪ್ನಿ ವಿಳಾಸ ಇರಬೇಕು, ಯಾವ ಪ್ಲೇಸ್ ಒಳಗೆ ಅಂತ. ಇದು ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಒನ್, consent of central government. Please understand the word. Second one, consent of central government for present issue. Consent of central government for present issue and declaration of central government about non-responsibility of financial soundness of a company. Now what is ಸ್ವಲ್ಪ ಲೆಂದಿ ಇದೆ, ಇದು ಏನು ನೆನ್ಪಿಟ್ಕೋಬೇಕ್ರಿ? ಅಬೌಟ್ ಫೈನಾನ್ಷಿಯಲ್ ಸೌಂಡ್ನೆಸ್ ಆಫ್ ಅ ಕಂಪ್ನಿ ಅಂತ ಹೇಳ್ತಾರೆ. ಅಂದರೆ ಏನು ರೀ? ಕಂಪನಿಯ ಹಣಕಾಸಿನ ಸ್ಥಿತಿಗತಿಯ ಬಗ್ಗೆ ಮಾಹಿತಿ ಇರಬೇಕು. ಅದು ಏನು ಅಂದ್ರೆ ಕೇಂದ್ರ ಸರ್ಕಾರದ ಅನುಮತಿಯ ಮೇರೆಗೆ ನಿಮ್ಮ ಹಣಕಾಸಿನ ಸ್ಥಿತಿಗತಿ ಏನು ಅನ್ನೋದನ್ನು ನೀವು ಸೂಚಿಸಬೇಕು. ಎರಡನೇ ಪಾಯಿಂಟ್ ಏನು ಅಂದ್ರೆ ಅಕಾರ್ಡಿಂಗ್ ಟು ಸೆಂಟ್ರಲ್ ಗೌರ್ಮೆಂಟ್ ಕನ್ಸೆಂಟ್. ಐ ವಿಲ್ ರಿಪೀಟ್ ಒನ್ ಸೆಕೆಂಡ್. ಅಕಾರ್ಡಿಂಗ್ ಟು ಸೆಂಟ್ರಲ್ ಗೌರ್ಮೆಂಟ್ ಕನ್ಸೆಂಟ್, ವಾಟ್ ಈಸ್ ಯುವರ್ ಪ್ರೆಸೆಂಟ್ ಫೈನಾನ್ಷಿಯಲ್ ಸ್ಟೇಟಸ್ ದ್ಯಾಟ್ ಶುಡ್ ಬಿ ಮೆನ್ಷನ್. ಅಂದರೆ ನಿಮ್ಮ ಸದ್ಯದ ಹಣಕಾಸಿನ ಸ್ಥಿತಿಗತಿ ಏನು ಅನ್ನೋದನ್ನು ನೀವು ಅದರಲ್ಲಿ ಬರೆದಿರಬೇಕು. ಸೊ ಪರಿಚಯ ಪತ್ರಿಕೆ ಏನೇನು ಬರೆದಿರ್ಬೇಕ್ರಿ? ನಿಮ್ಮ ಹಣಕಾಸಿನ ಸ್ಥಿತಿಗತಿ ಏನು ಅನ್ನೋದನ್ನು ಬರೆದಿರಬೇಕು. ಆ ಬರೆದಿರೋದ್ರ ಜೊತೆಗೆ ಅಲ್ಲಿ ಯಾರ ಅನುಮತಿ ಬಹಳ ಮುಖ್ಯ, ಅಥವಾ ಯಾರ ಕನ್ಸೆಂಟ್ ಮುಖಾಂತರ ಬರೆದಿರ್ಬೇಕ್ರಿ? ಕೇಂದ್ರ ಸರ್ಕಾರದ ಅನುಮತಿಯ ಮುಖಾಂತರ ನೀವು ಅದರಲ್ಲಿ ಬರೆದಿರಬೇಕು. ಸೊ ಕೇಂದ್ರ ಸರ್ಕಾರದವ್ರು ಹೇಳಬೇಕು ಇವರ ಹಣಕಾಸಿನ ಸ್ಥಿತಿಗತಿ ಏನಿದೆ ಅಂತ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರೆ. ಸೊ ಹಂಗಾಗಿ ಪಾರ್ಟ್ 1 ಶೆಡ್ಯೂಲ್ 1 ಒಳಗೆ ನಂಬರ್ 1 ಜನರಲ್ ಇನ್ಫಾರ್ಮೇಷನ್ ಹೆಡಿಂಗ್. ಆ ಜನರಲ್ ಇನ್ಫಾರ್ಮೇಷನ್ ಒಳಗೆ ಒಂದೇದೇನು ರೀ? ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಅ ಕಂಪ್ನಿ, ನೆನಪಿಟ್ಟವ್ರಿ, ಕಂಪ್ನಿ ಹೆಸರು ಮತ್ತು ವಿಳಾಸ. ನಂಬರ್ 2, ಸೆಂಟ್ರಲ್ ಗೌರ್ಮೆಂಟ್ ಕನ್ಸೆಂಟ್ ಅಬೌಟ್ ಫೈನಾನ್ಷಿಯಲ್ ಸ್ಟೇಟಸ್, ಫೈನಾನ್ಷಿಯಲ್ ಪೊಸಿಷನ್ ಆಫ್ ಅ ಕಂಪ್ನಿ. ಕಂಪ್ನಿಯ ಹಣಕಾಸಿನ ಸ್ಥಿತಿಗತಿಯ ಬಗ್ಗೆ ಕೇಂದ್ರ ಸರ್ಕಾರದ ಮಾಹಿತಿ ಅಥವಾ ಕೇಂದ್ರ ಸರ್ಕಾರದ ಮಾಹಿತಿ ಅದರಲ್ಲಿ ಅಡಕವಾಗಿರುತ್ತದೆ ಅಂತ ನಾವಲ್ಲಿ ಹೇಳ್ಬೋದು. ಆ್ಯಂಡ್ ನಂಬರ್ 3, ಮೂರನೇದೇನು ಅಂದರೆ ನೇಮ್ ಆಫ್ ಅ ರೀಜನಲ್ ಸ್ಟಾಕ್ ಎಕ್ಸ್ಚೇಂಜ್. ಐ ರಿಪೀಟ್ ಒನ್ಸ್ ಅಗೇನ್. ನೇಮ್ ಆಫ್ ಅ ರೀಜನಲ್ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಅದರ್ ಸ್ಟಾಕ್ ಎಕ್ಸ್ಚೇಂಜ್ ವೇರ್ ದ ಅಪ್ಲಿಕೇಶನ್ ಹ್ಯಾಸ್ ಬೀನ್ ಮೇಡ್ ಫಾರ್ ಲಿಸ್ಟಿಂಗ್ ಆಫ್ ಪ್ರೆಸೆಂಟ್ ಇಶ್ಯೂ. ಏನು ಹೇಳ್ತಾರೆ ಅವರು? ನೇಮ್ ಆಫ್ ಅ ರೀಜನಲ್ ಸ್ಟಾಕ್ ಎಕ್ಸ್ಚೇಂಜ್. ಐ ರಿಪೀಟ್ ಒನ್ಸ್ ಅಗೇನ್. ನೇಮ್ ಆಫ್ ಅ ರೀಜನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಸ್ಥಳೀಯ ಷೇರು ವಿನಿಮಯ ಕೇಂದ್ರದ ಮಾಹಿತಿ. ಸ್ಥಳೀಯ ಷೇರು ವಿನಿಮಯ ಕೇಂದ್ರದ ಹೆಸರು. ಸ್ಥಳೀಯ ಅಂದ್ರೆ ಏನು? ಈಗ ನೀವು ಬೆಂಗಳೂರಾಗ ಸ್ಟಾರ್ಟ್ ಮಾಡಿದ್ರೆ ಅಂತ ತಿಳ್ಕೊರಿ ಕಂಪ್ನಿ, ಬ್ಯಾಂಗ್ಳೂರು ಸ್ಟಾಕ್ ಎಕ್ಸ್ಚೇಂಜ್ ಹೆಸರು ಇರಬೇಕು. ನೀವು ಮಂಗಳೂರಾಗ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಮಂಗಳೂರು ಸ್ಟಾಕ್ ಎಕ್ಸ್ಚೇಂಜ್ ಹೆಸರು ಇರಬೇಕು. ನೀವು ಕೋಲ್ಕತ್ತಾದಾಗ ಸ್ಟಾರ್ಟ್ ಮಾಡಿದ್ರೆ ಕೋಲ್ಕತ್ತಾದ ಹೆಸರು ಬರೆದಿರ್ಬೇಕು. ಅಂದ್ರೆ ಪಾಯಿಂಟ್ ಏನು ರೀ? ನೇಮ್ ಆಫ್ ಅ ರೀಜನಲ್, ಇನ್ ಸಿಂಪಲ್ ವರ್ಡ್, ನೇಮ್ ಆಫ್ ಅ ಲೋಕಲ್ ಸ್ಟಾಕ್ ಎಕ್ಸ್ಚೇಂಜ್. ನಂಗೆ ವಾಟ್ ಈಸ್ ಅ ವರ್ಡ್? ನೇಮ್ ಆಫ್ ಅ ಲೋಕಲ್ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಅದರ್ ಸ್ಟಾಕ್ ಎಕ್ಸ್ಚೇಂಜ್. ಈ ಥರ ಷೇರು ವಿನಿಮಯ ಕೇಂದ್ರದ ಮಾಹಿತಿ ಅದರಲ್ಲಿ ಬರೀಬೇಕು. ಯಾಕಂದರೆ ಎಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ತೀರಿ ಆ ರಿಜಿಸ್ಟ್ರೇಷನ್ ಮಾಡಿದ ಊರಿನಲ್ಲಿರತಕ್ಕಂತಹ ಸ್ಟಾಕ್ ಎಕ್ಸ್ಚೇಂಜ್ ಹೆಸರು ಅದರಲ್ಲಿ ಇರಬೇಕು. ವೈ? ಬಿಕಾಸ್ ಯುವರ್ ಆಲ್ ಟ್ರಾನ್ಸಾಕ್ಷನ್ ಈಸ್ ಸ್ಟಿಕ್ ಆನ್ ಟು ದ್ಯಾಟ್ ಸ್ಟಾಕ್ ಎಕ್ಸ್ಚೇಂಜ್ ಓನ್ಲಿ, ಬಿಕಾಸ್ ಯುವರ್ ರಿಜಿಸ್ಟರ್ಡ್ ಆಫೀಸ್ ಈಸ್ ಇನ್ ಬೆಂಗಳೂರು, ಸೊ ದ್ಯಾಟ್ ಯು ಕ್ಯಾನ್ ರೆಗ್ಯುಲರ್ಲಿ ಟ್ರೇಡ್ ವಿತ್ ಬ್ಯಾಂಗ್ಳೂರ್ ಸ್ಟಾಕ್ ಎಕ್ಸ್ಚೇಂಜ್. ಹಾಗಾಗಿ ನಿಮ್ಮ ಷೇರು ವಿನಿಮಯ ಕೇಂದ್ರ ಎಲ್ಲಿರುತ್ತಾ ಆ ಷೇರು ವಿನಿಮಯ ಕೇಂದ್ರದ ಮಾಹಿತಿ
ಪರಿಚಯ ಪತ್ರಿಕೆ ಬರೆದಿರಬೇಕು. ಸೊ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವರು, ಪ್ರಾಸ್ಪೆಕ್ಟಸ್ ಇನ್ಕ್ಲೂಡ್ ರೀಜನಲ್ ಸ್ಟಾಕ್ ಎಕ್ಸ್ಚೇಂಜ್ ನೇಮ್ ಆ್ಯಂಡ್ ಅದರ್ ಸ್ಟಾಕ್ ಎಕ್ಸ್ಚೇಂಜ್ ನೇಮ್ ವೇರ್ ಯುವರ್ ಕಂಪ್ನಿ ಈಸ್ ರಿಜಿಸ್ಟರ್ಡ್ ಲೊಕೇಟೆಡ್. ಇಷ್ಟೇ ನೆನಪಿಟ್ಬೋದು, ನಿಮ್ಮ ಕಂಪ್ನಿ ಎಲ್ಲಿ ನೋಂದಾವಣೆಯಾಗಿದೆ ಆ ಸ್ಥಳೀಯ ಷೇರು ವಿನಿಮಯ ಕೇಂದ್ರದ ಮಾಹಿತಿ ಪರಿಚಯ ಪತ್ರಿಕೆಯಲ್ಲಿ ಬರಬೇಕು. ಸೊ ಇದು ಥರ್ಡ್ ಪಾಯಿಂಟ್ ಏನಂದರೆ, ಸ್ಥಳೀಯ ಷೇರು ವಿನಿಮಯ ಕೇಂದ್ರದ ಮಾಹಿತಿ ನಿಮ್ಮ ಪರಿಚಯ ಪತ್ರಿಕೆ ಬರಬೇಕು ಅಂತ ಹೇಳ್ತಾರೆ. ನಾವು ವಾಟ್ ಈಸ್ ದ ಫೋರ್ತ್ ಇಂಪಾರ್ಟೆಂಟ್ ಏನಂತ ಹೇಳ್ತಾರೆ ಕಂಟೆಂಟ್ಸ್ ಒಳಗೆ ಇನ್ಫಾರ್ಮೇಷನ್, ಪ್ರಾವಿಷನ್ ಆಫ್ ಸೆಕ್ಷನ್ 38 ಆಫ್ 2 ಆಫ್ ಕಂಪ್ನಿ ಆ್ಯಕ್ಟ್. ಐ ರಿಪೀಟ್ ಒನ್ ಸೆಕೆಂಡ್, ಪ್ರಾವಿಷನ್ ಆಫ್ ಸೆಕ್ಷನ್ 38 ಕಲಮು 38 ಸಬ್ಸೆಕ್ಷನ್ 2 ಸಬ್ಸೆಕ್ಷನ್ 2 ಕಂಪ್ನಿ ಕಾಯ್ದೆಯ ಪ್ರಕಾರ, ಪರ್ಸನ್ ಹೂ ಮೇಕ್ a fictitious application for the purchase of company's shares shall be punishable or imprisonment for a term which may extend for 5 years. ಅಂದರೆ those who purchase a fictitious application, ಅಂದರೆ without guarantees, if he purchase the application without providing fulfillment of all requirement, ಅಂದರೆ ಎಲ್ಲ ಪರಿಪೂರ್ಣ ಮಾಹಿತಿಯನ್ನು ತುಂಬಲಾರ್ದ ನೀವು ಶೇರನ್ನು ತೊಗೊಂಡ್ರಿ ಅಂದರೆ ಇಟ್ ಈಸ್ ಅ ಇಂಪ್ರಿಸನ್ಮೆಂಟ್, ಅಂದರೆ ಶಿಕ್ಷೆ ಆಗುತ್ತದೆ ಅಂತ. ಶಿಕ್ಷೆನ ಯಾರು ಕೊಡ್ತಾರೆ? ರಿಜಿಸ್ಟ್ರಾರ್ ಪ್ರಕಾರ. ಸೊ ಅವ್ರಿಗೆ ಇಂಪ್ರಿಸನ್ಮೆಂಟ್ ಆಗುತ್ತೆ 5 years ಅಂತ. ಇಫ್ ಇನ್ ಸಿಂಪಲ್ ವರ್ಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಇಫ್ ಯು ನಾಟ್ ಫುಲ್ಫಿಲ್ ದ ಬೇಸಿಕ್ ರಿಕ್ವೈರ್ಮೆಂಟ್ ಯು ಆರ್ ಪನಿಷೇಬಲ್ ಅಕಾರ್ಡಿಂಗ್ ಟು ಕಂಪ್ನಿ ಆ್ಯಕ್ಟ್ ಅಂತ. ಕಂಪ್ನಿ ಕಾಯ್ದೆ ಪ್ರಕಾರ ನೀವು ಮೂಲ ಮಾಹಿತಿಯನ್ನು ತುಂಬದೇ ಹೋದಾಗ ನಿಮಗೆ ಶಿಕ್ಷೆ ಆಗುವ ಸಾಧ್ಯತೆ ಇರುತ್ತದೆ ಅಂತ. ಸೊ ಇದು fourth important content. Next one is under section 447, declaration that minimum subscription of 90% which is not received within 90 days from the closure of a issued or a money received from application shall be refunded. ಅಂದರೆ ಏನು ಹೇಳ್ತಾರೆ ಅವರು, 90 ದಿನಗಳ ಒಳಗಾಗಿ ನೀವು ಪಡೆದುಕೊಂಡ ಕನಿಷ್ಠ ಏನಂತಾರೆ ಮಿನಿಮಮ್ ಕನಿಷ್ಠ ವಂತಿಗೆ ಅಂತ ಕರಿತೀವಿ. ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂದರೆ ಕನಿಷ್ಠ ವಂತಿಗೆ. ಸೊ ಕನಿಷ್ಠ ವಂತಿಗೆಯನ್ನು ನೀವು 90 ದಿನಗಳ ಒಳಗಾಗಿ ಪಡೆಯದೇ ಹೋದಾಗ ಅದನ್ನು ವಾಪಸ್ ಮಾಡಬೇಕು. ಆ ಇನ್ಫಾರ್ಮೇಷನನ್ನು ಅಲ್ಲಿ ಬರಿಬೇಕು ನಾವು. ಯಾಕೆ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂದ್ರೆ, ಈಗ ಪಬ್ಲಿಕ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಮಿನಿಮಮ್ ರೊಕ್ಕ ಬೇಕು ನಮ್ಗೆ. ಎಷ್ಟು ಬೇಕು ರೀ? 5 lakh. ನಾವು 4 lakh ಬಂದು ನಾವು ಕಂಪ್ನಿ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಬರದೇ ಹೋದಾಗ ವಿದಿನ್ 90 days ದ್ಯಾಟ್ ಫಂಡ್ ಶುಡ್ ಬಿ ರಿಫಂಡೆಡ್. ಆ ಹಣವನ್ನು ನಾವು ಏನು ಮಾಡಬೇಕು? ವಾಪಸ್ ಕೊಡಬೇಕು. ದ್ಯಾಟ್ ಇನ್ಫಾರ್ಮೇಷನ್ ಈಸ್ ದೇರ್. ಅಂದರೆ ಡಿಕ್ಲೇರ್ ಮಾಡ್ಬೇಕು. ನೀವು ಏನಂತ ಡಿಕ್ಲೇರ್ ಮಾಡ್ಬೇಕು ರೀ? ಅಕಾರ್ಡಿಂಗ್ ಟು ಸೆಕ್ಷನ್ 447 ಯು ಹ್ಯಾವ್ ಸಪೋಸ್ ಟು ಡಿಕ್ಲೇರ್ ದ್ಯಾಟ್ ಇಫ್ ಮಿನಿಮಮ್ ಅಮೌಂಟ್ ಈಸ್ ನಾಟ್ ಕಮ್ ಟು ದ ಕಂಪ್ನಿ ಟು ಸ್ಟಾರ್ಟ್, ದಟ್ ಈಸ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಈಸ್ ನಾಟ್ ದೇರ್, then you are not supposed to start the company and that amount is refunded to original shareholder. ಮೂಲ ಷೇರುದಾರರಿಗೆ ಆ ಹಣವನ್ನು ನೀವೇನು ಮಾಡಬೇಕು ರೀ? ವಾಪಸ್ ಮಾಡಬೇಕು. ಯಾಕೆಂದರೆ ಕನಿಷ್ಠ ವಂತಿಗೆ ಬರದಿದ್ದರೆ. ಸೊ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂದರೆ ಮೀನಿಂಗ್ ಬರುತ್ತಾ? ಸೊ ಅದನ್ನ ಆಮೇಲೆ ನೋಡೋಣ. ಜಸ್ಟ್ ನೆನ್ಪಿಟ್ಕೋರಿ, ಮಿನಿಮಮ್ ಅಮೌಂಟ್ ಟು ಸ್ಟಾರ್ಟ್ ದ ಕಂಪ್ನಿ ಅನ್ನ. ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಏನು ರೀ? ಮಿನಿಮಮ್ ಅಮೌಂಟ್ ಟು ಸ್ಟಾರ್ಟ್ ದ ಕಂಪ್ನಿ. ನೆಕ್ಸ್ಟ್ ಪಾಯಿಂಟ್ ಈಸ್ ಡಿಕ್ಲರೇಷನ್ ಅಬೌಟ್ ಇಶ್ಯೂ ಆಫ್ ಅಲಾಟ್ಮೆಂಟ್ ಲೆಟರ್ಸ್ or refund of a period of 10 weeks and declaration about payment of interest at a prescribed rate. So that information is mentioned. ಅಂದರೆ ಏನು ರೀ? ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಬರೀಬೇಕು. ಇಂಟ್ರೆಸ್ಟ್ ಅಂದರೆ ಬಡ್ಡಿ. ಯಾರಿಗೆ ಕೊಡ್ತೀವಿ ನಾವು ಇಂಟ್ರೆಸ್ಟನ್ನು? ಡಿಬೆಂಚರ್ ಹೋಲ್ಡರ್ಗೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಇನ್ ಕೇಸ್ ಆಫ್ ಅ ಪ್ರಾಸ್ಪೆಕ್ಟಸ್ ಯು ಆರ್ ಸಪೋಸ್ ಟು ಡಿಕ್ಲೇರ್ ಅಬೌಟ್ ಅಲಾಟ್ಮೆಂಟ್ ಆಫ್ ಶೇರ್ಸ್. ಶೇರಿನ ಹಂಚಿಕೆಯ ಬಗ್ಗೆ ಹೇಳ್ಕೋಬೇಕು ನೀವು. ಶೇರನ್ನು ಯಾರಿಗೆ ಹಂಚಾಕ್ತೀರಿ, ಎಷ್ಟು ಪ್ರಮಾಣದಲ್ಲಿ ಹಂಚಾಕ್ತೀರಿ, ಇಂಟ್ರೆಸ್ಟ್ ಎಷ್ಟು ಕೊಡ್ತೀರಿ ಅವ್ರಿಗೆ, ಡಿವಿಡೆಂಡ್ ಎಷ್ಟು ಕೊಡ್ತೀರಿ, ಈ ಎಲ್ಲ ಇನ್ಫಾರ್ಮೇಷನ್ ಅದ್ರೊಳಗೆ ಇರಬೇಕು. ಯಾಕ್ರಿ ಹೇಳ್ರಿ? ಬಿಕಾಸ್ ಇಂಟ್ರೆಸ್ಟ್ ಕೊಡಲಿಲ್ಲ ಅಂದ್ರೆ ಡಿಬೆಂಚರ್ ಹೋಲ್ಡರ್ ಬರೋಂಗಿಲ್ಲ, ಡಿವಿಡೆಂಡ್ ಕೊಡಲಿಲ್ಲ ಅಂದ್ರೆ ಶೇರ್ ಹೋಲ್ಡರ್ ಬರೋಂಗಿಲ್ಲ. ಹಾಗಾಗಿ ನೀವು ಡಿಕ್ಲೇರ್ ಮಾಡ್ಕೋಬೇಕು. ಏನಂತ ಡಿಕ್ಲೇರ್ ಮಾಡ್ಬೇಕ್ರಿ? ವಿ ಆರ್ ಸಪೋಸ್ ಟು ಗಿವಿಂಗ್ ಸೋ ಮಚ್ ಅಮೌಂಟ್ ಆ್ಯಸ್ ಅ ಡಿವಿಡೆಂಡ್. ನಾವು ಇಷ್ಟು ಹಣವನ್ನು ಡಿವಿಡೆಂಡ್ ರೂಪದಲ್ಲಿ ಕೊಡ್ತಾ ಇದ್ದೀವಿ ಅಂತ ಯಾರಿಗೆ ಹೇಳ್ಕೋಬೇಕ್ರಿ? ಶೇರ್ ಹೋಲ್ಡರ್ಗೆ ಹೇಳ್ಕೋಬೇಕು. ನಾವು ಇಷ್ಟು ಹಣವನ್ನು ಇಂಟ್ರೆಸ್ಟ್ ರೂಪದಲ್ಲಿ ಕೊಡ್ತಾ ಇದ್ದೀವಿ ಅಂತ ಯಾರಿಗೆ ಹೇಳ್ಕೋಬೇಕ್ರಿ? ಡಿಬೆಂಚರ್ ಹೋಲ್ಡರ್ಗೆ ಹೇಳ್ಕೋಬೇಕು, ಡಿಕ್ಲೇರ್ ಮಾಡ್ಕೋಬೇಕು. ಅಂದಾಗ ಅವ್ರು ಏನು ಮಾಡ್ತಾರೆ? ಬರ್ತಾರೆ ನಮ್ಮ ಕಂಪ್ನಿ ಒಳಗೆ. ಸೊ ಪ್ರಾಸ್ಪೆಕ್ಟಸ್ ಏನೇನು ಬರೀಬೇಕ್ರಿ? ವಿ ಶುಡ್ ಡಿಕ್ಲೇರ್ ದ್ಯಾಟ್ ಹೌ ಮಚ್ ಡಿವಿಡೆಂಡ್ ವಿ ಶುಡ್ ಗಿವನ್ ಟು ಅವರ್ ಶೇರ್ ಹೋಲ್ಡರ್, ಹೌ ಮಚ್ ಇಂಟ್ರೆಸ್ಟ್ ವಿ ಆರ್ ಪೇಯಿಂಗ್ ಟು ಅವರ್ ಡಿಬೆಂಚರ್ ಹೋಲ್ಡರ್.
ಆಮೇಲೆ ಅಲಾಟ್ಮೆಂಟ್ ಅಂದರೆ ಶೇರನ್ನು ಎಷ್ಟು ಹಂಚಿಕೆ ಮಾಡಿವಿ, ಡಿಬೆಂಚರನ್ನು ಎಷ್ಟು ಹಂಚಿಕೆ ಮಾಡಿವಿ ಅದರೊಳಗೆ ಬರೀಬೇಕು. ನೆಕ್ಸ್ಟ್ ಏನು ಬರೀಬೇಕು ಅಂದರೆ ಡೇಟ್ ಆಫ್ ಓಪನಿಂಗ್ ಆಫ್ ಎ ಇಶ್ಯೂ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಡೇಟ್ ಆಫ್ ಓಪನಿಂಗ್ ಆಫ್ ಎ ಇಶ್ಯೂ. ವಾಟ್ ಇಟ್ ಮೀನ್ಸ್ ಓಪನಿಂಗ್ ಆಫ್ ಎ ಇಶ್ಯೂ? ನಾವು ಯಾವೊಂದು ಕಂಪ್ನಿ ಶೇರನ್ನು ಮಾರಾಕತ್ತೀವಿ ಆ ಇನ್ಫಾರ್ಮೇಷನ್ ಬರೀಬೇಕು. ನಾವು ಯಾವ ದಿನದಂದು ಶೇರನ್ನು ಮಾರುತ್ತಿದ್ದೇವೆಯೋ ಆ ಮಾಹಿತಿಯನ್ನು ಬರೀಬೇಕು. ಸೊ ಏನಂತ ಹೇಳ್ತಾರೆ ಅವರು, ಡೇಟ್ ಆಫ್ ಓಪನಿಂಗ್ ಆಫ್ ಎ ಇಶ್ಯೂ ಅಂದ್ರೆ ಶೇರನ ಮಾರಾಟದ ಪ್ರಾಥಮಿಕ ದಿನದ ಮಾಹಿತಿ ಅದರಲ್ಲಿ ಇರಬೇಕು ಅಂತ. ಆಮೇಲೆ ಡೇಟ್ ಆಫ್ ಕ್ಲೋಸಿಂಗ್, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಂದರೆ ಏನು ಹೇಳ್ತಾರೆ ಅವರು, ಡೇಟ್ ಆಫ್ ಓಪನಿಂಗ್ ಆಫ್ ಎ ಇಶ್ಯೂ ಆ್ಯಂಡ್ ಡೇಟ್ ಆಫ್ ಕ್ಲೋಸಿಂಗ್ ಆಫ್ ಎ ಇಶ್ಯೂ ಹ್ಯಾಸ್ ಬೀನ್ mentioned. Why it is a very important? Because there is a certain date is there. On that date you are supposed to start to give the prospectus, and on that date certain you are supposed to close the prospectus. Opening and closing date of issue, point ನೆನ್ಪಿಟ್ಟು ಕೊಡಿ. ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಡೇಟ್ ಆಫ್ ಇಶ್ಯೂ ಈಸ್ ಮೆನ್ಷನ್. ಅಂದರೆ ಶೇರನ್ನು ಮಾರಾಟ ಮಾಡುವ ಪ್ರಾರಂಭಿಕ ದಿನಾಂಕ ಹಾಗೂ ಶೇರನ್ನು ವ್ಯವಹಾರವನ್ನು ಕೊನೆಗೊಳಿಸುವ ದಿನಾಂಕ ಎರಡನ್ನೂ ಅದರಲ್ಲಿ ಬರೆದಿರಬೇಕು. ಸೊ ಎದ್ರೋ ಬರೆದಿರ್ಬೇಕು ರೀ, ಪರಿಚಯ ಪತ್ರಿಕೆಯಲ್ಲಿ. ಸೊ ಪರಿಚಯ ಪತ್ರಿಕೆ ಏನೇನು ಬರೆದಿರ್ಬೇಕು ರೀ, ಯಾವ ಡೇಟಿಗೆ ಶೇರ್ ಮಾಡಾಕತ್ತೀರಿ ಆ ಡೇಟ್ ಬರೀಬೇಕು, ಯಾವ ಡೇಟಿಗೆ ಶೇರನ್ನು ಕ್ಲೋಸ್ ಮಾಡಾಕ್ತೀರಿ ಆ ಇನ್ಫಾರ್ಮೇಷನ್ ಬರೀಬೇಕು. ಫಾರ್ ಎಕ್ಸಾಂಪಲ್ 1/1/2020ಗೆ ನೀವು ಶೇರ್ ಓಪನಿಂಗ್ ಮಾಡಿರಿ ಅಂತ ತಿಳ್ಕೊರಿ. ಆಮೇಲೆ 1/10/2021ಗೆ ಶೇರನ್ನು ಕ್ಲೋಸ್ ಮಾಡ್ಬೋದು ನೀವು. ಸೊ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಡೇಟನ್ನು ನೀವು ಅದರಲ್ಲಿ ಬರೀಬೇಕು. ದೀಸ್ ಆರ್ ಆಲ್ ಸಮ್ ಕಂಟೆಂಟ್ಸ್ ಆಫ್ ಪ್ರಾಸ್ಪೆಕ್ಟಸ್. ಈಗ 1ನೇ ಪಾಯಿಂಟ್ ಹೇಳಿದ್ದು ನಾವು ಪಾರ್ಟ್ 1 ಶೆಡ್ಯೂಲ್ 1 ಆಫ್ 2 ಶೆಡ್ಯೂಲ್ 2 ಆಫ್ ಕಂಪ್ನಿ ಆ್ಯಕ್ಟ್ ಒಳಗೆ ಜನರಲ್ ಇನ್ಫಾರ್ಮೇಷನ್ ಒಳಗೆ 6 ಪಾಯಿಂಟ್ ಆರ್ 7 ಪಾಯಿಂಟನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ರಿಮೈನಿಂಗ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.